ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಪ್ರಾರಂಭ ಆಗಿದೆ. ಹೆಂಗಿರುತ್ತೆ ಪಟ್ಟಾಭಿಷೇಕ, ಸಿದ್ಧತೆ, ಭದ್ರತೆ ಯಾವ ರೀತಿ ಆಗ್ತಾ ಇದೆ ಅನ್ನೋದು ಬಹುತೇಕರಿಗೆ ಕುತೂಹಲ. ಗ್ಯಾರಂಟಿ ನ್ಯೂಸ್ ಸಿದ್ಧತೆ ಹೆಂಗಾಗ್ತಾ ಇದೆ, ಭದ್ರತೆಯನ್ನ ಯಾವ ರೀತಿ ಒದಗಿಸಲಾಗಿದೆ. ಬೆಂಗಳೂರಿನಲ್ಲಿ ಈ ಲೋಕಭವನದ ಸುತ್ತಮುತ್ತ ಓಡಾಡೋರು ಪ್ರತಿನಿತ್ಯ ನೀವು ಯಾವ ಮಾರ್ಗವನ್ನ ಅನುಸರಿಸಿದ್ರೆ ಒಳ್ಳೆಯದು ಇವತ್ತಿನ ಮಟ್ಟಿಗೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀವಿ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಲೋಕಭವನ, ವಿಧಾನಸೌಧ ಸುತ್ತಮುತ್ತ ಪೊಲೀಸ್ ಬಿಗಿ ಬಂದೋಬಸ್ತನ್ನ ಒದಗಿಸಲಾಗಿದೆ. 2,000ಕ್ಕೂ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ವಿಭಾಗಗಳ ಪೊಲೀಸ್ ಅಧಿಕಾರಿಗಳು ಕೂಡ ನೇಮಕಗೊಳಿಸಲಾಗಿದೆ. ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಕೆಲ ಅಧಿಕಾರಿಗಳನ್ನ ಕಮಿಷನರ್ ಕರೆಸಿಬಿಟ್ಟಿದ್ದಾರಂತೆ ಮುಂಜಾಗ್ರತಾ ಕ್ರಮವಾಗಿ. ಕಾರಣ ಡಿಕೆ ಶಿವಕುಮಾರ್ ಅವರಿಗೆ ಅಪಾರ ಅಭಿಮಾನಿಗಳು, ಬೆಂಬಲಿಗರು ಬೇರೆ ಬೇರೆ ಊರುಗಳಿಂದ ಸಾಕಷ್ಟು ಜನ ನೆರೆಯುವ ಸಾಧ್ಯತೆ ಇದೆ. ಹಾಗಾಗಿ ಕಂಟ್ರೋಲ್ ಮಾಡಬೇಕಾಗತ್ತೆ. ವೆಹಿಕಲ್ ಪಾಸ್ ಇದ್ದವರಿಗೆ ಮಾತ್ರ ವೆಹಿಕಲ್ ಮೂವ್ಮೆಂಟ್ಗೆ ಅವಕಾಶ ಇರುತ್ತೆ. ಪಾಸ್ ಇದ್ದವರಿಗೆ ಮಾತ್ರ ಇವತ್ತು ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾಗೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ವಿವಿಐಪಿಗಳಿಗೆ ಗಾಲ್ಫ್ ಕೋರ್ಟ್ ಬಳಿ ಎಲೆಕ್ಟ್ರಿಕ್ ಪಾಸ್ಗಳ ಫೇಕ್ ಬಗ್ಗೆ ಕೂಡ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸುತ್ತಿದ್ದಾರಂತೆ. ಕಾರಣ ಫೇಕ್ ಪಾಸ್ಗಳನ್ನು ತಂದು ತೋರಿಸಬಹುದು ಅಂತ. ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನಕ್ಕೆ ಕೌಂಟ್ ಡೌನ್ ಶುರುವಾಗಿರೋದ್ರಿಂದ ಎಲ್ಲಾ ರೀತಿಯ ಸಿದ್ಧತೆ ಮತ್ತು ಅತಿ ಹೆಚ್ಚಿನ ಭದ್ರತೆಯನ್ನ ಒದಗಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಅನೇಕ ಜನ ಇವತ್ತು ಸಾವಿರಾರು ಅಲ್ಲ ಲಕ್ಷಾಂತರ ಜನ ಜಮಾಯಿಸುವ ನಿರೀಕ್ಷೆ ಇದೆಯಂತೆ. ಕಾರಣ ಅಷ್ಟರ ಮಟ್ಟಿಗೆ ಅಭಿಮಾನಿಗಳು ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಆಗಿ ನೋಡಬೇಕು ಅಂತ ಆಸೆ ಪಟ್ಟವರು ಇವತ್ತು ಆ ಕನಸು ನನಸಾಗ್ತಾ ಇರೋದ್ರಿಂದ ನಾವು ಕೂಡ ಸಾಕ್ಷಿಯಾಗಬೇಕು ಅಂತ ಅದೆಷ್ಟು ಜನ ಬೆಂಗಳೂರು ಕಡೆಗೆ ಮುಖ ಮಾಡ್ತಾರೋ ಗೊತ್ತಿಲ್ಲ. ಹಾಗಾಗಿ ಎಲ್ಲರನ್ನ ಕೂಡ ಕಂಟ್ರೋಲ್ ಮಾಡಬೇಕಾಗತ್ತೆ. ಅತಿ ಹೆಚ್ಚಿನ ಸಿಬ್ಬಂದಿಯನ್ನ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಯೋಜನೆಗೊಳಿಸಲಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ.